ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ನಾನು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಟ್ಯೂಸ್ಡೇ ಮಾರ್ನಿಂಗ್ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನನ್ನ ಡೈಲಿ ರೋಟೀನ್ ಕೆಲಸಗಳೆಲ್ಲವೂ ಆಲ್ರೆಡಿ ಮುಗಿದಿದೆ. ಇವಾಗ ನಂದು ತಿಂಡಿ ಟೈಮ್ ಆಲ್ಮೋಸ್ಟ್ 9:30ಗೆ ನಾನು ತಿಂತಿದ್ದೆ. ಇವತ್ತು 9:45 ಆಗೋಯಿತು. ಇವತ್ತು ತಿಂಡಿಗೆ ಪೊಂಗಲ್, ಖಾರ ಪೊಂಗಲ್ ಮಾಡಿದ್ದೆ ಅಷ್ಟೇ, ಸ್ವೀಟ್ ಪೊಂಗಲ್ ಮಾಡಿಲ್ಲ. ತಿಂಡಿನ ಮುಗಿಸಿ ಆನಂತರ ನಾನು ನಿಮ್ಗೆ ಸಿಗ್ತೀನಿ. ಪೊಂಗಲ್ ವಿಡಿಯೋ ಆಲ್ರೆಡಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನೂ ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ. ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ 2 in 1 ರೆಸಿಪಿನ ನಾನು ಒಂದೇ ವಿಡಿಯೋದಲ್ಲಿ ತೋರಿಸ್ಕೊಡಿದ್ದೀನಿ ಯಾವ ರೀತಿ ಮಾಡೋದು ಅಂತೇಳಿ. ನೋಡಿ, ಟೇಸ್ಟ್ ಮಾತ್ರ ಸೂಪರಾಗಿ ಬರುತ್ತೆ. ಇನ್ನೂ ಯಾರೆಲ್ಲ ವಿಡಿಯೋ ನೋಡಿಲ್ಲ ಹೋಗಿ ವಿಡಿಯೋನ ನೋಡಿ. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಾನಿವಾಗ ತಿಂಡಿನ ಮುಗಿಸಿ ಅನಂತರ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಪೊಂಗಲ್ ಯಾವಾಗಲೂ ಬಿಸಿ ಬಿಸಿ ಇರೋವಾಗಲೇ ತಿನ್ನಬೇಕು, ಆರೋಗ್ಯ ಚೆನ್ನಾಗಿರಲ್ಲ. ಬಿಸಿ ಬಿಸಿ ಇದ್ದಾಗ ಚಟ್ನಿ ಜೊತೆ ತಿಂತಾಯಿದ್ರೆ ಸೂಪರಾಗಿರುತ್ತೆ. ಹೆಲೋ ಗೈಸ್, ವೆಲ್ಕಮ್ ಟು ದ ಚಾನಲ್. ಬೆಳಿಗ್ಗೆ ವ್ಲಾಗ್ ಮಾಡೋಣ ಅಂತೇಳಿ ಶುರು ಮಾಡಿದೆ, ಬಟ್ ಆಗಲೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಶಿವಪ್ಪನ ಮಠ ದೇವಸ್ಥಾನದ ಹತ್ರ ಮೈಕ್ ಹಾಕಿದ್ರು. ಸೊ ಅದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು, ಮತ್ತು ನನಗೆ ವೀಡಿಯೋ ಎಡಿಟಿಂಗ್ ಕೆಲಸ ಇತ್ತು. ಅದನ್ನು ಮುಗಿಸ್ಬಿಟ್ಟು ಆಮೇಲೆ ವ್ಲಾಗ್ ಮಾಡೋಣ ಅಂತೇಳಿ ಅಂದ್ಕೊಂಡೆ. ಬಟ್ ಅಷ್ಟರಲ್ಲಿ ಮೈಕ್ ಹಾಕ್ಬಿಟ್ರು. ಸಾಂಗ್ಗಳೆಲ್ಲ ಪ್ಲೇ ಆಗ್ತಿದೆ ವೀಡಿಯೋನಲ್ಲಿ ಅಂತೇಳಿದ್ರೆ ಕಾಪಿರೈಟ್ ಕ್ಲೈಮ್ ಬರುತ್ತೆ. ಸೊ ಹಾಗಾಗಿ ನಾನು ವ್ಲಾಗ್ನ ಮಾಡಲಿಲ್ಲ. ಇವಾಗ ಈವ್ನಿಂಗ್ ವ್ಲಾಗ್ನ ಮಾಡ್ತಾಯಿದ್ದೀನಿ. ಇಷ್ಟು ದಿನ ಈವ್ನಿಂಗ್ ವ್ಲಾಗ್ನ ನಾನು ಮಾಡೋಕ್ಕಾಗ್ತಾ ಇರಲಿಲ್ಲ. ಇವತ್ತು ಈವ್ನಿಂಗ್ ವ್ಲಾಗ್ ಈವ್ನಿಂಗ್ ರೋಟೀನ್ ಯಾವ ರೀತಿ ಇರುತ್ತೆ ಅಂತೇಳಿ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಇವಾಗ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿದಿದೆ. ಅಡುಗೆ ಮಾಡಬೇಕು ಮತ್ತು ಗಿಡಗಳಿಗೆಲ್ಲ ಸ್ವಲ್ಪ ನೀರು ಹಾಕಬೇಕು. ಸೊ ಬನ್ನಿ, ನಮ್ಮ ಮನೆಯಿಂದ ಇರೋಂಥ ಪುಟ್ಟ ಜಾಗದಲ್ಲಿ ಏನೆಲ್ಲ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ ಮತ್ತು ಏನೆಲ್ಲ ಇದೆ ಅಂತೇಳಿ ತೋರಿಸ್ತೀನಿ. ಇಲ್ಲಿ ನಾನು ಅಡ್ಲು ಗಿಡ ಮತ್ತು ತರಗೋಣಿ ಗಿಡನ ನೆಟ್ಟಿರೋವಂಥದ್ದು. ಇದನ್ನು ಹೀಗೆ ಮೇಲಕ್ಕೆ ಹಬ್ಬಿಸ್ಕೊಂಡು ಹೋಗಿರೋವಂಥದ್ದು. ನಾನು ಮೇಲಿಂದ ಆಲ್ರೆಡಿ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೀನಿ ಯಾವ ರೀತಿ ಹಬ್ಸಿದ್ದೀನಿ ಅಂತೇಳಿ. ಮತ್ತು ತರಗೋಣಿ ಕಾಯೆಲ್ಲ ಎಷ್ಟೊಂದು ಬಿಟ್ಟಿದೆ, ನೀವು ನೋಡ್ಬೋದು. ಕಾಯಿಗಳಿಗೆಲ್ಲ ಈ ರೀತಿ ಏನು ಕರಿ ಅಂತೇಳಿ ಕರೀತಾರೆ ನಮ್ಮ ಕಡೆ. ಈ ಥರ ಇದನ್ನು ಹಾಕ್ಕೊಂಡಿದೆ. ಬಟ್ ಇದಕ್ಕೆ ಔಷಧಿ ಹೊಡಿಯೋಣ ಅಂತ ಹೇಳಿದ್ರೆ ಪುಟ್ಟ ಅಕ್ಕಿಗಳು ಬಂದು ಇದನ್ನು ತಿಂತಾ ಇರುತ್ತೆ. ಸೊ ಔಷಧಿ ಹೊಡೆದು ಅದಕ್ಕೆ ಏನಾದ್ರು ತೊಂದರೆ ಆಗ್ಬೋದು ಅಂತೇಳಿ ಔಷಧಿ ಹೊಡೆದಿಲ್ಲ, ಹಾಗೆ ಬಿಟ್ಟಿದ್ದೀನಿ. ಪೂರ್ತಿ ಗಿಡಕ್ಕೆ ಹತ್ಕೊಳ್ತಾ ಇದೆ. ನೋಡೋಣ ಯಾವ ರೀತಿ ಇದನ್ನು ಕ್ಲಿಯರ್ ಮಾಡೋದು ಅಂತೇಳಿ. ಬೇವಿನ ಎಣ್ಣೆ ಅಥವಾ ನೀಲಗಿರಿ ಎಣ್ಣೆ ಏನೋ ಸಮಥಿಂಗ್ ಹಾಕಿದ್ರೆ ಹೋಗುತ್ತಾ, ಹೊಂಗೆ ಎಣ್ಣೆ, ಬೇವಿನ ಎಣ್ಣೆ ಅಂತೇಳಿ ನೋಡಬೇಕು. ಸದ್ಯಕ್ಕೆ ಔಷಧಿ ಅಂತೂ ಹೊಡಿಯಲ್ಲ. ಪಕ್ಷಿಗಳೆಲ್ಲ ಕುತ್ಕೊಳ್ಳುತ್ತೆ, ತಿನ್ನುತ್ತೆ ಅವಳನ್ನ. ಸೊ ಅವಕ್ಕೇನಾದರೂ ಆಗುತ್ತೆ ಆಮೇಲೆ ಅಂತ ಔಷಧಿ ಹೊಡೆದಿಲ್ಲ. ಇಲ್ಲಿರುವಂಥದ್ದು ಕಿತ್ತಳೆ ಹಣ್ಣಿನ ಗಿಡ, ಮನೆಯಲ್ಲೇ ಬೀಜ ಹಾಕಿ ಬೆಳೆಸಿರುವಂಥದ್ದು. ಮತ್ತು ಇಲ್ಲಿ ಪುಟಾಣಿದು ಪಪ್ಪಾಯ ಗಿಡ ಇದೆ. ಮತ್ತು ಇಲ್ಲಿ ಮುಳ್ಳು ಸಾಮಂತಿಗೆ ಅಂತ ಹೇಳ್ತಾರೆ, ಆ ಗಿಡನ ಹಾಕ್ಕೊಂಡಿರೋಂಥದ್ದು. ಇಷ್ಟು ಪೂರ್ತಿ ಕಾಕಡ ಗಿಡ ಇರುವಂಥದ್ದು. ಮತ್ತು ಹೀಗೆ ಇಲ್ಲಿಂದ ಬಂದರೆ ಇಲ್ಲಿ ರಾಮಫಲ ಹಣ್ಣಿನ ಗಿಡ ಹಾಕ್ಕೊಂಡಿದ್ದೀನಿ. ನಂತರ ಈ ಕಡೆ ಅರ್ಶಿಣದ ಗಿಡ. ಇದರಲ್ಲಿ ತುಂಬ ಚೆನ್ನಾಗಿ ಹೂ ಬರುತ್ತೆ. ಅದು ಹೂ ಬಂದಾಗ ತೋರಿಸ್ತೀನಿ ಯಾವ ರೀತಿ ಅಂತ ಹೇಳ್ತೀವಿ. ಇಲ್ಲಿ ಒಂದು ಕನಕಾಂಬರ ಗಿಡ ಇದೆ. ಇದನ್ನು ಚೇಲ ಕನಕಾಂಬರ ಅಂತೇಳಿ ಕರೀತಾರೆ. ಅಂದರೆ ಇದು ನಾರ್ಮಲ್ ಕನಕಾಂಬರ ಥರ ಇರಲ್ಲ, ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ ನಾರ್ಮಲ್ ಕನಕಾಂಬರ ಗಿಡ ಇರುವಂಥದ್ದು. ಈಗ ಆಲ್ರೆಡಿ ಹೂವನ್ನ ಬಿಡಿಸಿದ್ದೀನಿ. ಇದರಲ್ಲಿ ಒಳಗಡೆ ಇದೆ ಹೂವು, ತೋರಿಸ್ತೀನಿ ನೋಡಿ. ಇಲ್ಲಿ ಈ ರೀತಿ ಇದು ಒಂಥರ ಮನಿ ಪ್ಲ್ಯಾಂಟ್ ಅಂತಲೇ ಹೇಳ್ತಾರೆ, ವಾಸ್ತು ಗಿಡ ಅಂತೇಳಿ ಕರೀತಾರೆ. ಇದನ್ನು ಇಂಡೋರ್ ಮತ್ತು ಔಟ್ಡೋರ್ 2 ಸೈಡು ಇಡ್ಬೋದು. ಬಟ್ ನಾನು ಪಾಟ್ ಸದ್ಯಕ್ಕೆ ಇರಲಿಲ್ಲ ಅಂತೇಳಿ ನೆಲದಲ್ಲೇ ಇಟ್ಟಿದ್ದೀನಿ. ಮತ್ತು ಇಲ್ಲಿ ಒಂದು ತೆಂಗಿನ ಸಸಿನ ನೆಟ್ಟಿದ್ದೀನಿ. ತೆಂಗಿನ ಸಸಿ ಪಕ್ಕನೇ ಪರಂಗಿ ಗಿಡ ಕೂಡ ಇದೆ. ಪರಂಗಿ ಹಣ್ಣು ಆಗಿದೆ 1 2 3 4, ಆಲ್ಮೋಸ್ಟ್ 4 ಹಣ್ಣಾಗಿದೆ. ಒಂದು ಸ್ವಲ್ಪ ಜಾಸ್ತಿ ಪಟ್ಟೊಡ್ತಿದೆ, ಅಂದರೆ ಪೂರ್ತಿ ಹಣ್ಣಾಗಿಲ್ಲ, ಸ್ವಲ್ಪ ಮಟ್ಟಿಗಷ್ಟೇ ಹಣ್ಣಾಗಿರುವಂಥದ್ದು. ಇಷ್ಟು ದಿನ ಇದು ಇರ್ತಾನೆ ಇರಲಿಲ್ಲ. ಸ್ವಲ್ಪ ಈ ರೀತಿ ಲೈಟಾಗಿ ಕಲರ್ ಬಂದರೆ ಸಾಕು ಕಿತ್ಕೊಂಡು ಹೋಗ್ಬಿಡ್ತಿದ್ರು. ಈ ಸಲ ಅಷ್ಟು ಕಲರ್ ಬಂದಿದ್ರು ಕಿತ್ಕೊಂಡು ಹೋಗಿಲ್ಲ, ಹಾಗೆ ಇದೆ. ಇನ್ನು ನೋಡೋಣ, ಹೀಗೆ ಪೂರ್ತಿ ಹಣ್ಣಾಗಲಿ ಅಂತೇಳಿ ಬಿಡೋಣ ಅಂತ ಆಸೆ. ಪಕ್ಷಿಗಳೆಲ್ಲ ತಿನ್ನುತ್ತೆ. ಇಲ್ಲಿ ಪಕ್ಷಿಗಳು ಸುಮಾರಿದೆ. ನನ್ನ ವಿಡಿಯೋ ಬ್ಯಾಕ್ ವಾಯ್ಸ್ ನೀವು ಕೇಳ್ಬೋದು. ಸುಮಾರು ಪಕ್ಷಿಗಳು ಕೂಗ್ತಿದೆ. ಅದಕ್ಕೆ ಆಹಾರ ಆಗುತ್ತೆ ಅಂತೇಳಿ ಅಂದ್ಕೊತೀನಿ. ಬಟ್
ಯಾರು ಬಿಡೋಲ್ಲ, ಕಿತ್ಕೊಂಡು ಹೋಗ್ಬಿಡ್ತಾರೆ. ನಮಗೆ ಬಿಡೋಲ್ಲ, ಇನ್ನು ಪಕ್ಷಿಗಳು ತಿನ್ನೋರ್ಗೂ ಬಿಡ್ತಾರೆ. ಸೊ ಹಂಗಾಗಿ ಅಲ್ಲಿದ್ದಲ್ಲೇ ನಾವು ಕಿತ್ಕೊಂಡು ಬಿಡ್ತೀವಿ, ಇಲ್ಲಾಂದರೆ ಬೇರೆ ಯಾರಾದರೂ ಕಿತ್ಕೊಂಡ್ಬಿಡ್ತಾರೆ. ಅದಕ್ಕೆ ಅಂತ ನಾನು ಮನೆ ಮೇಲೆ ಅಕ್ಕಿ ಅಥವಾ ಗೋಧಿ ಏನಿದೆ ಅದನ್ನು ಹಾಕ್ತಿರ್ತೀನಿ ಪಕ್ಷಿಗಳಿಗೆ. ಇಲ್ಲಿ ಕರಿಬೇವು ಇದೆ, ಪುಟಾಣಿದು 2 ಗಿಡ ಒಟ್ಟಿಗೆ ನೆಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ದಾಸವಾಳ, ಇಲ್ಲಿ ಒಂದು ಕಲರ್ ದಾಸವಾಳ ಇದೆ, ಮತ್ತು ಇಲ್ಲಿ ಸೀಬೆಹಣ್ಣಿದೆ, ಅದರ ಪಕ್ಕ ಮತ್ತೆ ಇಲ್ಲಿ ಒಂದು ದಾಸವಾಳ ಇದೆ. ಇಲ್ಲಿ ಬಂದರೆ ನಂದಿ ಬಟ್ಲು ಹೂ ಇದೆ. ಇದರಲ್ಲೂ ಸ್ವಲ್ಪ ಹುಳು ಆಗ್ತಾಯಿದೆ. ಬಟ್ ಈ ಹುಳಗಳನ್ನೆಲ್ಲ ಪಕ್ಷಿಗಳು ತಿನ್ನೋದ್ರಿಂದ ನಾನು ಯಾವುದೇ ರೀತಿ ಔಷಧಿನ ಸ್ಪ್ರೇ ಮಾಡಲ್ಲ. ನಂದಿ ಬಟ್ಲು ಹೂವು ಈ ರೀತಿ ಇರುತ್ತೆ. ಮತ್ತು ಅಲ್ಲಿಂದ ಬಂದರೆ ಕುಂಬಳು ಗಿಡ, ಇದು ಪೂರ್ತಿ ಇಷ್ಟಗ್ಲಕ್ಕೂ ಹಬ್ಕೊಂಡಿದೆ. ಸುಮಾರು ಈಚ್ಬಿಟ್ಟು ಎಲ್ಲ ಕಂದೋಯ್ತು. ಬಟ್ ಇಲ್ಲಿ ಒಂದು ಇನ್ನೂ ಇದೆ ನೋಡಿ, ಇಷ್ಟು ದಪ್ಪ ಆಗಿದೆ. ಬೇರೆದೆಲ್ಲ ಕಂದೋಯ್ತು. ಪುಟಾಣಿ ಈಚ್ ಕೂಡ ಇದೆ. ಯಾವ ರೀತಿ ಇದೆ ಅಂತೇಳಿ ತೋರಿಸ್ತೀನಿ. ಇದರಲ್ಲಿ ಈ ರೀತಿ ಇರುತ್ತೆ. ಇದನ್ನು ಮುಟ್ಟಿದ್ರೆ ಬಳ್ಳಿನ ಒಣಗೋಗುತ್ತೆ ಇದು. ಸೊ ಹಂಗಾಗಿ ಬಳ್ಳಿನ ಮುಟ್ಟಬಾರ್ದು. ಇನ್ನೂ ಆ ಕಡೆ ಎಲ್ಲ ಮೆಣಸಿನ್ಕಾಯಿ ಗಿಡ ಇದೆ, ಹೋಗಿ ತೋರಿಸ್ತೀನಿ ಅಲ್ಲೇ. ಇವಾಗ ಆ ಕಡೆಯಿಂದ ಈ ಕಡೆ ಬಂದಿದ್ದೀನಿ. ನೋಡ್ತಿರ್ಬೋದು ನೀವು ಎಷ್ಟು ಹಸಿಮೆಣಸಿನ್ಕಾಯಿಗಳು ಬಿಟ್ಟಿದೆ ಅಂತೇಳಿ. ನೋಡಿ ಸುಮಾರಿದೆ. ಇವಾಗ ಇದನ್ನೆಲ್ಲ ಕಿತ್ಕೋಬೇಕು. ಕಿತ್ಕೊಂಡು ತೋರಿಸ್ತೀನಿ ಯಾವ ರೀತಿ ಇದೆ ಅಂತೇಳಿ. ನಾನೇ ವೀಡಿಯೋ ಮಾಡಿಕೊಂಡು ನಾನೇ ಇದನ್ನು ಹೇಳೋಕ್ಕೆ ಹೋದರೆ ಅದು ನಿಮಗೆ ಸರಿ ಕಾಣಿಸಲ್ಲ, ಯಾವ ಆ್ಯಂಗಲಲ್ಲಿದೆ ಕ್ಯಾಮ್ರಾ ಅಂತೇಳಿ ನೋಡೋದಕ್ಕಾಗಲ್ಲ ನಾನು. ಸೊ ಹಂಗಾಗಿ ಇವಾಗ ಫಸ್ಟಿಗೆ ತೋರಿಸ್ತಾ ಇದ್ದೀನಿ, ಮತ್ತು ಕಿತ್ಬಿಟ್ಟು ತೋರಿಸ್ತೀನಿ ಎಷ್ಟಿದೆ ಅಂತೇಳಿ. ಇದರಲ್ಲಿ ನಾನು ಕುಂಬಳಕಾಯಿ ತೋರಿಸಿದ್ದು ಆ ಜಾಗದಲ್ಲಿ. ಇವಾಗ ಇದು ಈ ಕಡೆ, ಅದೇ ನನ್ನ ಫೇವ್ರೆಟ್ ಸ್ಪಾಟ್ ಅಂತ ಹೇಳ್ತೀನಲ್ಲ, ಇದೇನೇ ಅದು. ಇದೇ ಆ ಕಲ್ಲು, ಮೇಲ್ಗಡೆಯಿಂದ ನೀರು ಬೀಳೋದು ಇಲ್ಲೇ, ಡ್ರಮ್ ತುಂಬಿ ಇಲ್ಲೇ ಪಕ್ಷಿಗಳೆಲ್ಲ ಆಟ ಆಡೋದು. ನಂಗೆ ತುಂಬ ಇಷ್ಟ ಆಗುತ್ತೆ ಈ ಜಾಗ. ಇಲ್ಲೇ ಪಕ್ಷಿಗಳೆಲ್ಲ ಕುತ್ಕೊಂಡು ಆಟ ಆಡೋದು, ಬೆಳಿಗ್ಗೆ ಮತ್ತು ಸಂಜೆ ನೀರು ಆನ್ ಮಾಡಿದಾಗ. ಇವಾಗ ನೀರು ಬೀಳ್ತಾಯಿದೆ, ಬಟ್ ನಾನು ವೀಡಿಯೋ ಮಾಡ್ತಿದ್ದೀನಲ್ಲ ಹಾಗಾಗಿ ಪಕ್ಷಿಗಳು ಯಾವುದು ಬಂದಿಲ್ಲ. ಇವಾಗ ಡ್ರಮ್ ತುಂಬಿ ನೀರು ಸುರಿತಾಯಿತ್ತು. ನಾನು ವೀಡಿಯೋ ಮಾಡೋಕ್ಕೆ ಅಂತ ಬಂದಾಗ ಪಕ್ಷಿಗಳು ಹೊಂಟೋಗುತ್ತೆ. ನಾನು ವೀಡಿಯೋ ಮಾಡೋ ಟೈಮಲ್ಲಿ ಪಕ್ಷಿಗಳಿರಲ್ಲ. ಸೊ ಆದರೆ ಅದನ್ನು ವೀಡಿಯೋ ಮಾಡಿ ಶೇರ್ ಮಾಡ್ಕೊಳ್ತೀನಿ. ಮತ್ತು ಇಲ್ಲಿ ಮೆಣಸಿನ್ಕಾಯಿ ಗಿಡ ಮತ್ತು ಶುಂಠಿ ಗಿಡ ಇದೆ. ಇದು ಶುಂಠಿ ಗಿಡ ಇಷ್ಟೊಂದಿದೆ. ಬಟ್ ಅವಶ್ಯಕತೆ ಇದ್ದಾಗ ಇದನ್ನು ಕಿತ್ಕೊಳ್ಳೋಣ ಅಂತೇಳಿ ಹಾಗೆ ಬಿಟ್ಟಿದ್ದೀನಿ. ಸುಮಾರು 1 ವರ್ಷದ ಗಿಡ ಇದು, ಇನ್ನೂ ಸುಮಾರಿದೆ, ನಾನು ಕಿತ್ತಿಲ್ಲ. ಇಲ್ಲೂ ಮೆಣಸಿನ್ಕಾಯಿ ಗಿಡ ಇದೆ, ಸಣ್ಣ ಸಣ್ಣದಾಗಿ ಹೂ ಬಿಟ್ಟಿದೆ, ನೋಡ್ತಿರ್ಬೋದು ನೀವು. ಮತ್ತು ಇಲ್ಲಿ ಕಾಕಡ ಗಿಡದ ಎಡೆಗಳಲ್ಲೆಲ್ಲ ಇದೆ ಮೆಣಸಿನ್ಕಾಯಿ ಗಿಡಗಳು. ಎಷ್ಟೊಂದು ಹೂ ಬಿಟ್ಟಿದೆ, ಕೆಲವೊಂದು ಈಚಾಗಿದೆ, ಇನ್ನು ಆ ಕಡೆ ಎಲ್ಲ ಇದೆ. ಕೋಗಿಲೆ ಎಷ್ಟು ಇಂಪಾಗಿ ಕೂಗ್ತಾ ಇದೆ ನೋಡಿ. ನಮ್ಮ ಮನೆ ಹಿಂದ್ಗಡೆ ಇರೋವಂಥ ಮರದ ಮೇಲೆ ಕೂತಿದೆ, ಅದನ್ನು ಕೂಡ ವಿಡಿಯೋನ ಮಾಡಿಕೊಂಡೆ. ಪ್ರತಿದಿನ ಬರುತ್ತೆ ಇಲ್ಲಿ, ಇದೇ ಮರದ ಮೇಲೆ ಕೂತ್ಕೊಂಡು ಅದು ಕೂಗ್ತಾ ಇರುತ್ತೆ. ಅದು ಕೇಳೋಕ್ಕೆ ಒಂದು ಇಂಪಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಕಾಕಡ ಗಿಡ ಮತ್ತು ಕನಕಾಂಬರ ಗಿಡದಲ್ಲೆಲ್ಲ ಹೂನ ಆಲ್ರೆಡಿ ಕೊಯ್ದಿಟ್ಕೊಂಡಿದ್ದೀನಿ. ಬಟ್ ಜಾಸ್ತಿ ಸಿಗ್ತಾ ಇಲ್ಲ. ಗಿಡ ಎಲ್ಲ ಇವಾಗ ಚೆನ್ನಾಗೇ ಬೆಳೆದಿದೆ. ಇವಾಗ ಸ್ವಲ್ಪ ಹೂ ಶುರುವಾಗಿದೆ, ಇನ್ನು ಮುಂದೆ ಜಾಸ್ತಿ ಸಿಗುತ್ತೆ. ಇವಾಗ ಸ್ವಲ್ಪನೇ ಸಿಗ್ತಾ ಇರೋದು, ತೋರಿಸ್ತೀನಿ ನಿಮ್ಗೆ ಅದನ್ನು ನೋಡಿ. ಇವಾಗ ಒಳಗೆ ಬಂದು ತೋರಿಸ್ತಾ ಇದ್ದೀನಿ. ಇಷ್ಟು ಕನಕಾಂಬರ ಮತ್ತು ಕಾಕಡ ಹೂ ಸಿಕ್ಕಿರುವಂಥದ್ದು. ಇನ್ನು ಮುಂದೆ ಜಾಸ್ತಿ ಆದಮೇಲೆ ತೋರಿಸ್ತೀನಿ ಅವಾಗ ಎಷ್ಟು ಬರುತ್ತೆ ಅಂತೇಳಿ. ಇದು ಅಮ್ಮನ ಮನೆಯಿಂದ ಎತ್ಕೊಂಡು ಬಂದಿದ್ದೆ ಬೀಜ. ಇದು ಏನು ಬೀಜ ಅಂತಲೇ ನನಗೆ ಗೊತ್ತಿರಲಿಲ್ಲ ಮೊದಲಿಗೆ. ಇದು ತುಪ್ಪದ ಹೀರೆಕಾಯಿ ಬೀಜ ಅಂತೆ. ಅಮ್ಮನಿಗೂ ಗೊತ್ತಿರಲಿಲ್ಲ. ಇದು ನಮ್ಮಲ್ಲಿ ಯಾವಾಗಲೂ ಬೆಳೆದಿರಲಿಲ್ಲ ನಮ್ಮ ಮನೆಯಲ್ಲಿ. ಫಸ್ಟ್ ಟೈಮ್ ನೆಡೋಣ ಅಂಥೇಳಿ ಬೀಜನ ತೊಗೊಂಡು ಬಂದಿದ್ದೀನಿ. ಇಲ್ಲಿ ಈ ಹಡ್ಲು ಗಿಡದ ಜೊತೆನೇ ಇದನ್ನು ನೆಡ್ತೀನಿ. ಒಟ್ಟಿಗೆ ಬಳ್ಳಿನ ಮೇಲ್ಗಡೆ ಹಬ್ಸ್ಕೊಬೋದಲ್ವಾ. ಸೊ ಹಾಗಾಗಿ ಅದೇ ಜಾಗದಲ್ಲಿ ತೊಗೊಂಡೋಗಿ ನೆಡ್ತೀನಿ. ಆದರೆ ನೆಡೋದನ್ನ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಇವಾಗ ಸ್ವಲ್ಪ ಮನೆ ದಿನಸಿ ಐಟಮ್ ಏನೇನು ಖಾಲಿಯಾಗಿತ್ತು ಅದನ್ನು ನನ್ನ ಮೈದನ ಇವಾಗ ತಂದುಕೊಟ್ಟೋದು. ಅದನ್ನೆಲ್ಲ ಯಾವ್ಯಾವ ಜಾಗಕ್ಕೆ ಯಾವುದನ್ನು ಹೇಗೆ ಎತ್ತಿಡಬೇಕೋ ಆ ರೀತಿ ಎಲ್ಲದನ್ನು ಎತ್ತಿಟ್ಕೊಳ್ತೀನಿ. Lost in your eyes, under your spell. Oh, it's like we've always known it.
can already tell. Oh, that this feeling is taking over. Can we take our time? I wanna savor us, every thought on my mind. ಫ್ರೆಂಡ್ಸ್, ಇವಾಗ ನೀಟಾಗಿ ಬೆಳ್ಳುಳ್ಳಿ ಎಲ್ಲ ಕ್ಲೀನ್ ಮಾಡಾಯಿತು ನೋಡಿ. ಈ ರೀತಿ ಬಿಡಿಸಿದ್ದೀನಿ ಕೂಡ, ಯಾಕಂದರೆ ಒಂದೊಂದು ಹೋಗಿರೋ ಹಿಂಗಿರೋದೆಲ್ಲ ಜೊತೆಗೆ ಇತ್ತು ಅಂದರೆ ಅದು ಕೂಡ ಅದೇ ರೀತಿ ಆಗುತ್ತೆ ಅಂತೇಳಿ ಎಷ್ಟೊಂದೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಮೊದಲೇ ನೀವು ನೋಡ್ಬೋದು ಎಷ್ಟು ಹೋಗಿತ್ತು ಅಂತೇಳಿ. ನೋಡಿ, ಇದು ಹೋಗಿದೆ. ಈ ರೀತಿ ಇರೋದನ್ನೆಲ್ಲ ತೆಗಿಬೇಕು, ಇಲ್ಲ ಅಂದರೆ ಎಲ್ಲ ಬೆಳ್ಳುಳ್ಳಿಗಳು ಹಾಳಾಗುತ್ತೆ. ನಾನು ಯಾವಾಗಲೂ ಇದೇ ರೀತಿ ಕ್ಲೀನ್ ಮಾಡಿ ಇಟ್ಕೊಳ್ಳೋವಂಥದ್ದು ಬೆಳ್ಳುಳ್ಳಿಯನ್ನು. ಈರುಳ್ಳಿನೂ ಅಷ್ಟೇ, ಬೆಳ್ಳುಳ್ಳಿನೂ ಅಷ್ಟೇ ನೀಟಾಗಿ ಎಲ್ಲ ನೋಡಿ ಒಣಗಿಸಿ ಬಿಸಿಲಲ್ಲಿ ಎತ್ತಿಟ್ಕೊಳ್ತೀನಿ. ಇವಾಗ ಇದು ಹಸಿ ಏನಿಲ್ಲ, ಹಸಿ ಇದ್ದರೆ ಒಣಗಿಸ್ಬೇಕು. ಇವಾಗ ಇದು ಚೆನ್ನಾಗಿ ಒಣಗಿರೋದೇನೆ. ಇದನ್ನು ಈ ರೀತಿ ಕ್ಲೀನ್ ಮಾಡಿ ಅದಕ್ಕೆ ಹಾಕಿಟ್ಕೊಳ್ತೀನಿ. ಇವಾಗ ಬೆಳ್ಳುಳ್ಳಿನ ಕ್ಲೀನ್ ಮಾಡಿ ಇದಕ್ಕೆ ಹಾಕಾಯ್ತು. ಇಲ್ಲಿ ಒಂದು ಸೈಡ್ ಟೀಗೆ ಇಟ್ಟಿದ್ದೀನಿ. ಟೀ ಕೂಡ ರೆಡಿ ಆಗಿದೆ. ಇವಾಗ ಟೀ ಟೈಮ್. 5 ಜನಕ್ಕಾಗುವಷ್ಟು ಟೀನ ಮಾಡ್ತಾಯಿದ್ದೀನಿ. ಟೀನ ಯಾವಾಗಲೂ ಅಷ್ಟೇ 3ರಿಂದ 4 ಸಲ ಚೆನ್ನಾಗಿ ಅದನ್ನು ಕುದಿಸಿದ್ರೆ ಟೀ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಟೀನೆಲ್ಲ ಕುಡ್ದಾದ ನಂತರ ಗಿಡಗಳಿಗೆ ನೀರು ಹಾಕೋದಕ್ಕೆ ಹೋಗ್ತೀನಿ. ಟೀ ಜೊತೆಗೆ ಅಮ್ಮನ ಮನೇಲಿ ಮಾಡ್ಕೊಂಡು ಬಂದಿದ್ದು ನಿಪ್ಪಟ್ಟು ಇವತ್ತೆಲ್ಲ ಲಾಸ್ಟ್ ಖಾಲಿ ಆಯಿತು. ಸೊ ಅದನ್ನು ಟೀ ಜೊತೆಗೆ ನಿಪ್ಪಟ್ಟಿತ್ತು, ಬಟ್ ಅದನ್ನು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಇವಾಗ ಗಿಡಗಳಿಗೆ ನೀರು ಹಾಕ್ತಾಯಿದ್ದೀನಿ. ಅಂದರೆ ನೀರು ಹಾಕೋದು ಅಂದರೆ ಮೇಲ್ಗಡೆಯಿಂದ ಹಾಕೋದಲ್ಲ, ಈ ರೀತಿ ಪೈಪ್ ಕನೆಕ್ಷನಿಂದ ಹಾಕ್ತೀನಿ ಎಲ್ಲದಕ್ಕೂ ನೀಟಾಗೆ ಅದು ಹೋಗೋ ಥರ. ಇನ್ನು ಆ ಕಡೆಗೆಲ್ಲ ಹಾಕಬೇಕು, ಈ ಕಡೆಗೆ ಮಾತ್ರ ಹಾಕಾಗಿದೆ. ನಾನಿಲ್ಲಿ ಒಂದು ಸೈಡು ಗಿಡಗಳಿಗೆ ನೀರು ಹಾಕ್ತಾಯಿದ್ರೆ, ಇನ್ನೊಂದು ಸೈಡು ನಮ್ಮ ಅಜ್ಜಿ ಅವರೆಕಾಯಿನ ಹಿಡ್ಕೊಳ್ತಾಯಿದ್ರು ನನಗೋಸ್ಕರ ಅಂಥೇಳಿ. ಅವ್ರಿಗೆ ಹುಷಾರಿರಲಿಲ್ಲ. ಸೊ ಹಾಗಾಗಿ ಅವರಿಂದ ಬೇರೆ ಯಾವ್ದಾದ್ರು ವೀಡಿಯೋ ಮಾಡಿಸೋಣ ಅಂಥೇಳಿ ಅಂದ್ಕೊಂಡಿದ್ದೆ. ಬಟ್ ಅವ್ರಿಗೆ ಹುಷಾರಿರಲಿಲ್ಲ. ಹಾಸ್ಪಿಟಲ್ಗೆ ಜಸ್ಟ್ ಹೋಗಿದ್ದು ಬಂದು ಸ್ವಲ್ಪ ಹುಷಾರಾಗಿದ್ದರು. ಸುಮ್ಮನೆ ಕೂತ್ಕೊಳ್ಳೋದೇನಕ್ಕೆ, ನೀನೇನೋ ಕೆಲಸ ಮಾಡ್ತಿದ್ದಿಲ್ಲ ಕೊಡು ಅಂತೇಳಿ ಅವರು ಹಿಡ್ಕೊಡ್ತಾಯಿದ್ರು ಅವರೆಕಾಯಿನ. ಅವರೆಕಾಯಿ ಎಲ್ಲ ಸೀಸನಲ್ಲೂ ಸಿಗುತ್ತೆ ಇವಾಗ ಆಲ್ಮೋಸ್ಟು. ಇವಾಗ ತೊಗೊಬಂದಿದ್ರು, ತುಂಬಾ ಚೆನ್ನಾಗಿತ್ತು ಅವರೆಕಾಯಿ ಕೂಡ. ಈವ್ನಿಂಗ್ ಟೈಮ್ ದಿನ ಇದೊಂದು ಶುರು ಆಗ್ಬಿಟ್ಟೈತೆ. ದಿನ ಸಂಜೆ ಆಯಿತು ಅಂದರೆ ಮಳೆ ಬರುತ್ತೆ. ನಿಮಗೆ ಕಾಣಿಸ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಜೋರಾಗಿ ಬರಲ್ಲ, ತೀರಾ ಸಣ್ಣದಾಗೆ ಬರುತ್ತೆ. ನೈಟ್ ಡಿನ್ನರ್ಗೆ ಅವರೆಕಾಳು ಉಪ್ಸಾರನ್ನ ಮಾಡ್ತಾಯಿದ್ದೀನಿ. ಅದು ಸ್ಪೆಷಲಾಗಿ ಹಳ್ಳಿನಲ್ಲೇ ಯಾವ ರೀತಿ ಮಾಡ್ತಾರೆ ಅಂತೇಳಿ ತೋರಿಸ್ಕೊಡ್ತಾಯಿದ್ದೀನಿ. ಬಟ್ ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಚಟ್ನಿ ಆಡಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಸಿಕಾಳು ಉಪ್ಸಾರಿಗೆ. ಬಟ್ ಇವಾಗ ನಾನು ನಾರ್ಮಲ್ ಉಪ್ಸಾರು ಖಾರನೇ, ಬಟ್ ಆದರೆ ಇನ್ನೂ ಒಂದು ಡಿಫ್ರೆಂಟ್ ರೀತಿಯಲ್ಲಿ ಟೇಸ್ಟ್ ಚೆನ್ನಾಗಿ ಬರೋಗೆ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾಯಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಆವಾಗ ಸ್ಟೆಪ್ ಬೈ ಸ್ಟೆಪ್ ನಿಮಗೂ ಗೊತ್ತಾಗುತ್ತೆ. ಇದು ವ್ಲಾಗ್ ವಿಡಿಯೋ ಆದರೂ ಕೂಡ ರೆಸಿಪಿನ ನೀಟಾಗಿ ಯಾವ ರೀತಿ ಮಾಡ್ತೀನಿ ಅಂತೇಳಿ ಶೇರ್ ಮಾಡ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಟೊಮೆಟೊ ಇದನ್ನೆಲ್ಲದನ್ನು ಬೇಯೋದಕ್ಕೆ ಹಾಕ್ತಾಯಿದ್ದೀನಿ. ನಂತರ ಇದನ್ನು ಎತ್ಕೊಂಡು ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಬೇಕಾಗುತ್ತೆ. ರುಬ್ಬಿದ ಮಿಶ್ರಣನ ಮತ್ತೆ ಇದಕ್ಕೆ ಹಾಕಿ ಕುದಿಸೋದು. ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ರೈಸ್ ಮಾಡೋ ಅವಶ್ಯಕತೆ ಏನಿಲ್ಲ. ಮಧ್ಯಾಹ್ನದೇ ರೈಸ್ ಇನ್ನೂ ಇಷ್ಟು ಮಿಕ್ಕಿದೆ. ಮತ್ತು ನಾಯಿಗೂ ಕೂಡ ರೈಸ್ ಇದೆ. ನಮ್ಮ ಮನೇಲಿ ನಾಯಿಗೆ ಡಿಪೋ ಹಾಕಿ ಸಪ್ರೇಟಾಗಿ ಮಾಡ್ತೀವಲ್ವ. ಸೊ ಹಾಗಾಗಿ 2 ಕುಕ್ಕರ್ ರೈಸ್ ನಮ್ಮ ಮನೇಲಿ ಯಾವಾಗಲೂ ಮಾಡ್ತೀವಿ. ಇವಾಗ ಕಾಳೆಲ್ಲ ಆಲ್ಮೋಸ್ಟ್ ಬೆಂದಿದೆ. ಈ ಟೈಮಲ್ಲಿ ಟೊಮೆಟೊ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲದನ್ನು ಎತ್ಕೊಂಡು ಅದು ತಣ್ಣಗಾದ ನಂತರ ರುಬ್ಬಿ ಮತ್ತೆ ಇದಕ್ಕೆ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮಗೆ ಮುಂದೆ ಯಾವ ರೀತಿ ವಿಡಿಯೋಗಳು ಬೇಕು ಅಂತೇಳಿ ಆದಷ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ.
ಇವಾಗ ಈ ರೀತಿ ಖಾರನ ರುಬ್ಬಾಕಿದ್ಮೇಲೆ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ನೋಡಿ ಕಾಳು ಆಲ್ರೆಡಿ ಬೆಂದಿದೆ. ಇದು ಒಂದು ಸ್ವಲ್ಪ ಚೆನ್ನಾಗಿ ಕುದ್ರೆ ಸಾಕು. ನಂತರ ಇದನ್ನು ಸ್ಟವ್ನ ಆಫ್ ಮಾಡಿ ಪಕ್ಕಕ್ಕೆ ಇಡ್ತಾಯಿದ್ದೀನಿ. ಮತ್ತು ಮುದ್ದೆಗೆ ಆಲ್ರೆಡಿ ಇಟ್ಟಿದ್ದೀನಿ. ಮುದ್ದೆನ ನಾನು ಯಾವಾಗಲೂ ಬೋಸಿನಲ್ಲಿ ಅಥವಾ ಬಾಣಲಿನಲ್ಲೇ ಮಾಡುವಂಥದ್ದು. ಸ್ಪೂನಲ್ಲಿ ಬೇಗ ಆಗುತ್ತೆ ಮತ್ತು ಚೆನ್ನಾಗಿ ಬರುತ್ತೆ ಮುದ್ದೆ ಅಂತೇಳಿ. ನಾನು ಆಲ್ರೆಡಿ ಮುದ್ದೆ ಯಾವ ರೀತಿ ಮಾಡೋದು ಅಂತೇಳಿ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತೇಳಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೀವಿನ್ನೂ ನೋಡಿಲ್ಲ ಅಂತೇಳಿದ್ರೆ ಕೆಳಗಡೆ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅದನ್ನು ಕೂಡ ಒಂದು ಸಲ ಚೆಕ್ ಮಾಡಿ. ನನ್ನ ವಿಡಿಯೋ ನೀವು ಇದು ನೋಡಬೇಕಾದ್ರೆ ಎಷ್ಟು ಸಲ ಸೆಲ್ಫ್ನ ಮತ್ತು ಗ್ಯಾಸ್ ಸ್ಟವ್ನ ಒರೆಸ್ತೀನಿ ಅಂತ ನನಗೆ ಗೊತ್ತಿರಲ್ಲ. ಯಾಕಂದರೆ ಅದು ಡೈಲಿ ರೋಟೀನ್ ಥರ ಅಭ್ಯಾಸ ಆಗಿಬಿಟ್ಟಿದೆ ನನಗೆ. ಏನಾದರೂ ಒಂಚೂರು ಚೆಲ್ಲಿದ ತಕ್ಷಣ ಒರೆಸೋದು, ಒಂದೆರಡು ಪಾತ್ರೆ ಆದ ತಕ್ಷಣ ತೊಳಿತಾ ಇರೋದು, ಇದೇ ಕೆಲಸ ನನಗೆ ಯಾವಾಗಲೂ. ನನಗೆ ಯಾವಾಗಲೂ ಮನೇನ ಮನಸ್ಸನ್ನ ಎರಡೂ ಶುದ್ಧವಾಗಿ ಇಟ್ಕೊಳ್ಬೇಕು ಅಂತಲೇ ಆಸೆ. ಈ ರೀತಿ ಮನೆಯನ್ನೆಲ್ಲ ನೀಟಾಗಿ ಶುದ್ಧವಾಗಿ ಇಟ್ಕೊಳ್ಳೋದ್ರಿಂದ ನಮ್ಮ ಮನಸ್ಸಿಗೂ ಕೂಡ ಒಂದು ಗುಡ್ ವೈಬ್ಸ್ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು ಯಾವಾಗಲೂ ಕ್ಲೀನ್ ಮಾಡ್ತಾ ಇರ್ತೀನಿ. ನಾನು ಡೈಲಿ ವ್ಲಾಗ್ನ ಜಾಸ್ತಿ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ಏಕೆ ಅಂತ ಹೇಳಿದ್ರೆ ಬರೀ ಯಾವಾಗಲೂ ಕ್ಲೀನಿಂಗು ಕೆಲಸ ಅದು ಇದನ್ನೇ ಇರುತ್ತೆ. ಬಟ್ ಬೇರೆ ಏನು ಮಾಡ್ತೀನಿ, ಅಡುಗೆ ಕೆಲಸ, ಮನೆ ಕ್ಲೀನಿಂಗು ಮತ್ತು ಏನಾದರೂ ವಿಡಿಯೋ ಎಡಿಟಿಂಗ್, ಇದೇ ಕೆಲಸ ನಂದು ಡೈಲಿ ರೋಟೀನು, ಬೇರೆ ಏನೂ ಇಲ್ಲ. ಇವಾಗ ಕಂಪ್ಲೀಟಾಗಿ ಮುದ್ದೆ ರೆಡಿ ಆಯಿತು. ಇವಾಗ ಮುದ್ದೆನೆಲ್ಲ ಕಟ್ಬಿಟ್ಟು ಎಲ್ರಿಗೂ ಊಟಕ್ಕೆ ಬಿಡ್ತೀನಿ. ಅದನ್ನೆಲ್ಲ ವ್ಲಾಗ್ ಮಾಡೋದಕ್ಕೆ ಆಗಲ್ಲ, ಯಾಕಂದರೆ ಎಲ್ರಿಗೂ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಇಷ್ಟ ಇರಲ್ಲ ಅಲ್ವಾ. ಸೊ ಹಾಗಾಗಿ ಅವರಿಗೆ ಮುಜುಗರ ಆಗಬಾರ್ದು. ಅವ್ರಾಗ ಅವ್ರು ಕಂಫರ್ಟಾಗಿ ಯಾವಾಗ ನಾನು ವಿಡಿಯೋಗೆ ಬರ್ತೀವಿ ನಾವು ವಿಡಿಯೋನಲ್ಲಿ ನಾವು ಭಾಗಿಯಾಗ್ತೀವಿ ಅಂತೇಳಿ ಅವ್ರಾಗ ಅವ್ರು ಹೇಳ್ತಾರೋ ಅಲ್ಲಿವರೆಗೂ ನಾನು ಯಾರನ್ನು ಕರೆಯಲ್ಲ. ಸೊ ಅವರಿಗೆ ಮುಜುಗರ ಆಗಬಾರ್ದಲ್ವ, ನಾವೇನೋ ಮಾಡ್ತಿದ್ದೀವಿ ಅಂತ ಅವ್ರಿಗೆ ಅನಿಸ್ಬಾರ್ದಲ್ವ. ಸೊ ಹಾಗಾಗಿ ನಾನು ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಟ್ಟು ನನ್ನ ಪಾಡಿಗೆ ನಾನು ವೀಡಿಯೋನ ಮಾಡ್ಕೊಳ್ತಿದ್ದೀನಿ. ಇಷ್ಟ ಇದ್ದರೆ ವೀಡಿಯೋನಲ್ಲಿ ಅವ್ರು ಬರ್ತೀನಿ ಅಂದರೆ ಅವ್ರನ್ನೂ ಕೂಡ ಜೊತೆಗೆ ಹಾಕ್ಕೊಳ್ತೀನಿ. ಇಲ್ಲಾಂದರೆ ನಾನು ಒಬ್ಳೋದೇ ನಾನು ಶೂಟ್ ಮಾಡ್ಕೊಳ್ತೀನಿ. ಎಲ್ಲ ಟೈಮಲ್ಲೂ ಅದಕ್ಕೆ ನಾನು ವ್ಲಾಗ್ನ ಶೂಟ್ ಮಾಡೋದಕ್ಕೆ ಆಗಲ್ಲ, ಯಾಕಂದರೆ ಎಲ್ಲರೂ ಇರ್ತಾರೆ. ಸೊ ನನಗೂ ಡಿಸ್ಟರ್ಬ್ ಆಗುತ್ತೆ. ಅವ್ರೇನಾದರೂ ಮಾತಾಡ್ತಿರೋದು, ಟಿ ವಿ ಹಾಕಿರೋದು, ಇದೆಲ್ಲ ಆದಾಗ ವಾಯ್ಸ್ ಕ್ಲಾರಿಟಿ ಇರಲ್ಲ. ಸೊ ನೀವು ನೋಡಿರ್ಬೋದು, ಕೆಲವೊಂದು ವ್ಲಾಗ್ನ ನಾನು ಶುರು ಮಾಡಿದ್ಲೆ ರೂಮಲ್ಲಿ ಮಾತಾಡ್ತಿರ್ತೀನಿ ನಾನು ಯಾವಾಗಲೂ. ಯಾಕೆಂದರೆ ಹೊರಗಡೆ ಏನಾದರೂ ಟಿ ವಿ ಹಾಕಿರ್ತಾರೆ ಅಥವಾ ಏನಾದರೂ ಡಿಸ್ಟರ್ಬೆನ್ಸ್ ಇರುತ್ತೆ. ಸೊ ನನಗದು ಕಾಪಿರೈಟ್ ಕ್ಲೈಮ್ ಕೂಡ ಆಗುತ್ತೆ. ಟಿ ವಿ ವಾಯ್ಸ್ ಏನಾದರೂ ನಾನು ರೆಕಾರ್ಡಿಂಗೆಲ್ಲ ಹಾಕ್ತು ಅಂತ ಹೇಳಿದ್ರೆ, ನನ್ನ ವಾಯ್ಸ್ ಇದ್ದರೂ ಕೂಡ ಬ್ಯಾಕ್ಗ್ರೌಂಡಲ್ಲಿ ಟಿ ವಿ ವಾಯ್ಸ್ ಬಂತು ಅಂದರೆ ಅದು ನನಗೆ ಕಾಪಿರೈಟ್ ಕ್ಲೈಮ್ ಆಗುತ್ತಲ್ವ. ಸೊ ಹಾಗಾಗಿ ನಾನು ವಿಡಿಯೋ ಮಾಡೋದಕ್ಕೆ ನನಗೂ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಯಾರನ್ನೂ ಫೋರ್ಸ್ ಮಾಡಲ್ಲ. ಅವ್ರಿಗೆ ಇಷ್ಟ ಇದ್ದರೆ ಬರ್ಬೋದು, ಇಲ್ಲ ಅಂದರೆ ಅವ್ರಿಗೆ ಯಾವಾಗ ವಿಡಿಯೋನಲ್ಲಿ ನಾವು ಭಾಗಿಯಾಗಬೇಕು ಅಂತ ಅನಿಸುತ್ತೆ ಆವಾಗ ಬರಲಿ ಅಂತೇಳಿ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಟ್ಟು ನನ್ನ ಪಾಡಿಗೆ ನಾನು ವಿಡಿಯೋನ ಮಾಡ್ಕೊಳ್ತೀನಿ. ಇವಾಗ ಅಡುಗೆ ರೆಡಿಯಾಗಿದೆ. ಇವಾಗ ಎಲ್ರಿಗೂ ಊಟಕ್ಕೆ ಬಡಿಸಿ ಆನಂತರ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ನಾನು ಹಸಿ ಅವರೆಕಾಳು ಉಪ್ಸಾರನ್ನ ಸರ್ವ್ ಮಾಡ್ತಾಯಿದ್ದೀನಿ. ಅದರಲ್ಲೂ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ ಫ್ರೆಂಡ್ಸ್. ನನಗೆ ಬೇರೆ ಎಷ್ಟು ವೀಡಿಯೋಗಳಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ, ನನಗೆ ನಾನ್ ವೆಜ್ ಅಥವಾ ಬೇರೆ ರೆಸಿಪಿಗಳೆಲ್ಲ ಇಷ್ಟ ಅಂತೇಳಿ ಹೇಳ್ತಾರಲ್ವ. ಬಟ್ ನನಗಂತೂ ಪರ್ಸ್ನಲಿ ಉಪ್ಸಾರು ಮುದ್ದೆ ಅಂದ್ರೆ ತುಂಬ ಇಷ್ಟ. ಹೊಸ ರೀತಿ ಯಾವ ರೀತಿ ಉಪ್ಸಾರು ಮಾಡ್ಬೋದು ಅಂತೇಳಿ ಏನೋ ವೆರೈಟಿವಾಗಿ ನಾನು ಟ್ರೈ ಮಾಡ್ತಾ ಇರ್ತೀನಿ. ಚೆನ್ನಾಗಿ ಬಂದಿದ್ದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಒಮ್ಮೆ ಈ ರೀತಿ ನಾನು ತೋರಿಸ್ದಾಗೆ ಮಾಡಿ ನೀವು ಕೂಡ ಟೇಸ್ಟ್ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇನ್ನೂ ಈ ರೀತಿ ಹೆಚ್ಚಿನ ವಿಡಿಯೋಗಳು ಬೇಕು ಅಂತ ಹೇಳಿದ್ರೆ ನೀವೇನು ಮಾಡಬೇಕು ಹೇಳಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಬೇಕು. ಆಗ ನಾನು ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಕ್ಷಣ ಬರುತ್ತೆ. ಇವಾಗ ಎಲ್ರದ್ದು ಊಟ ಮುಗಿದಿದೆ, ಎಲ್ಲರೂ ಆಲ್ರೆಡಿ ಮಲಗಿದ್ದಾರೆ. ನಾನೊಬ್ಬಳೇ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಇವಾಗೇನು ಜಾಸ್ತಿ ಟೈಮ್ ಆಗಿದೆ ಅಂತ ಅಂದ್ಕೊಬೇಡಿ, ಇನ್ನೂ 9 ಗಂಟೆ ಕೂಡ ಆಗಿಲ್ಲ. ನಮ್ಮ ಮನೇಲಿ ಊಟ ಬೇಗ ಆಗುತ್ತೆ ನಾನಿಲ್ಲ ಅಂದರೆ ಸ್ವಲ್ಪ ಲೇಟಾಗಿ ಎಲ್ಲರೂ ಊಟ ಮಾಡಿ ಮಲಗೋದು. ಬಟ್ ನಾನಿದ್ದಾಗ ಬೇಗ ಅಡುಗೆ ಆಗಿ ಬೇಗ ಊಟ ಮಾಡಬೇಕು. ಮಲಗೋದಕ್ಕೂ ಊಟಕ್ಕೂ 1-2 ಅವರ್ ಗ್ಯಾಪ್ ಇರಬೇಕು. ಊಟ ಎಲ್ಲ ಚೆನ್ನಾಗಿ ಆರೋಗ್ಯ ಆದಮೇಲೆ ಮಲ್ಕೋಬೇಕು ಅಂಥೇಳಿ ನಾನು ಅಡುಗೆನ ಬೇಗ ಮುಗಿಸ್ತೀನಿ. ಬಟ್ ಊಟ ಆದ ತಕ್ಷಣ ಎಲ್ಲರೂ ಮಲಗಿಬಿಡ್ತಾರೆ, ಯಾಕೆ ಅಂತ ಗೊತ್ತಿಲ್ಲ. ನಾನು ಊಟ ಬೇಗ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಅಂತೇಳಿ ಮಾಡ್ತೀನಿ. ಬಟ್ ಅವರೆಲ್ಲ ಬೇಗ ಮಲ್ಕೊಂಡ್ಬಿಡ್ತಾರೆ. ಇಟ್ಸ್ ಓಕೆ. ಬಟ್ ಇವಾಗ ನಾನು ಸ್ವಲ್ಪ ಪಾತ್ರೆಗಳೆಲ್ಲದನ್ನು ತೊಳ್ಬಿಡ್ತೀನಿ. ನಾನು ಯಾವಾಗಲೂ ಬೆಳಿಗ್ಗೆ ನಾನು ಇಟ್ಕೊಳ್ಳೋದೇ ಇಲ್ಲ. ಆಗಿನ ಪಾತ್ರೆಗಳು ಆಗಾಗಲೇ ನೀಟಾಗಿ ಕ್ಲೀನ್ ಮಾಡಿ, ಸೆಲ್ಫೆಲ್ಲ ಕ್ಲೀನ್ ಮಾಡಿ, ಸ್ಟವ್ ಎಲ್ಲ ಕ್ಲೀನ್ ಮಾಡಿ, ನಲ್ಲಿ ಹತ್ರ ಎಲ್ಲ ಪಾತ್ರೆ ತೊಳೆದಾಗ ಆರಿರುತ್ತಲ್ವ ಗಲೀಜು, ಅದನ್ನೆಲ್ಲ ಕ್ಲೀನ್ ಮಾಡಿ, ಸಿಂಕೆಲ್ಲ ಉಜ್ಜಿ ಎಲ್ಲ ನೀಟಾಗಿ ರೆಡಿ ಮಾಡಿ ಆ ನಂತರ ಮಲ್ಕೊಳ್ಳುವಂಥದ್ದು. ಮಾರ್ನಿಂಗು ಗುಡ್ ವೈಬ್ಸ್ ಇರಲ್ಲ ಫ್ರೆಂಡ್ಸ್. ಹಿಂದಿನ ದಿನದ ಪಾತ್ರೆನ ತೊಳಿದೇನೆ ಹಾಗೆ ಹೋಗಿ ಮಲ್ಕೊಳ್ತು ಅಂತಂದರೆ ಬೆಳಿಗ್ಗೆ ಎದ್ದು ಬಂದು ಅದು ನೋಡಿದ ತಕ್ಷಣ ಮೂಡ್ ಔಟ್ ಆಗುತ್ತೆ.
ಫಸ್ಟ್ರೇಷನ್, ಅಗ್ರೆಸಿವ್ ಈ ಮೂಡು ಈ ಥರ ಎಲ್ಲ ಇರುತ್ತೆ. ಬೆಳಗ್ಗೆನೇ ಇರಿಟೇಷನ್ ಆಗುತ್ತೆ. ಅಯ್ಯೋ ಇಷ್ಟೊಂದು ಪಾತ್ರೆ ಇದೆಯಲ್ಲ, ಇದನ್ನು ಹೆಂಗಪ್ಪ ತೊಳೆಯೋದು ಅಂತೆಲ್ಲ ಅನಿಸುತ್ತೆ. ಸೊ ಹಂಗಾಗಿ ನನಗೆ ಯಾವಾಗ ಆದರೂ ಹೆಲ್ತ್ ಇಶ್ಯೂ ಇದ್ದು ಮಾಡೋಕ್ಕಾಗ್ತಾನೇ ಇಲ್ಲ ಅಂದರೆ ಮಾತ್ರ ನಾನು ವಾಶ್ ಮಾಡಲ್ಲ. ಇಲ್ಲ ಅಂತೇಳಿದ್ರೆ ನನಗೆ ಎಷ್ಟೇ ಹುಷಾರಿಲ್ಲ ಅಂತೇಳಿದ್ರೂ ಕೂಡ ನಾನು ಅವತ್ತಿನ ದಿನದ ಅವತ್ತೇ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಆ ನಂತರ ಹೋಗಿ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಳ್ತೀನಿ. ನಾನು ಹುಷಾರಿಲ್ಲ ಅಂದ್ರೂ ಕೂಡ ನಾನು ಯಾವುದೇ ಕಾರಣಕ್ಕೂ ಸಿಂಕಲ್ ಪಾತ್ರೆನ ಬಿಟ್ಟು ಮಲಗಲ್ಲ. ನನ್ನ ಡೈಲಿ ರೋಟೀನ್ ಇದೇ ರೀತಿ ಇರುತ್ತೆ. ಮಾರ್ನಿಂಗ್ ರೋಟೀನ್ ನಾನು ವಿಡಿಯೋ ಮಾಡ್ತೀನಿ ಮುಂದಿನ ವೀಡಿಯೋಗಳಲ್ಲಿ, ಬಟ್ ನಾರ್ಮಲಾಗೆ ವಿಡಿಯೋ ಮಾಡ್ತಾಯಿದ್ದೆ. ಇವಾಗ ನೈಟ್ ನಂದು ಈವ್ನಿಂಗ್ ರೋಟೀನ್ ಯಾವ ರೀತಿ ಇರುತ್ತೆ, ಈವ್ನಿಂಗ್ ಟು ನೈಟ್ ಯಾವ ರೀತಿ ಇರುತ್ತೆ ಅಂತೇಳಿ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಪ್ರತಿದಿನ ಆಲ್ಮೋಸ್ಟ್ ನನ್ನ ರೋಟೀನ್ ಇದೇ ರೀತಿ ಇರುತ್ತೆ, ಬಟ್ ಬೇರೆ ಬೇರೆ ಅಡುಗೆಗಳಿರುತ್ತೆ ಅಷ್ಟೇ. Lost in your eyes, under your spell. Oh, it's like we've always known it. Even though it's new, I can already tell. Oh, that this feeling is taking over. Can we take our time? I wanna savor us. Every thought on my mind of you and I getting together. Gotta tell ya, I gotta tell ya, I wanna love ya, I wanna love ya. So come on over, I wanna touch, kiss ya. ಇವಾಗ ನಂದು ಅಡುಗೆ ಮನೆ ಕ್ಲೀನಿಂಗ್ ಕಂಪ್ಲೀಟ್ವಾಗಿ ಮುಗ್ದಿದೆ. ನೈಟ್ ಟೈಮ್ ಯಾವ ರೀತಿ ಇರುತ್ತೆ ನಮ್ಮ ಅಡುಗೆ ಮನೆ ಎಲ್ಲ ಕೆಲಸ ಮುಗಿದ್ಮೇಲೆ ಅಂತೇಳಿ ತೋರಿಸ್ತಾ ಇದ್ದೀನಿ ನೋಡಿ. ಪ್ರತಿಯೊಂದೂ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಮತ್ತು ಸ್ವಲ್ಪ ಉಪ್ಸಾರು ಮತ್ತು ಅನ್ನ ಹಾಗೆ ಉಳಿದಿದೆ, ಅದು ಮಾರ್ನಿಂಗ್ ಯೂಸ್ ಆಗುತ್ತೆ ಅಂತೇಳಿ ಹಾಗೆ ಇಟ್ಟಿದ್ದೀನಿ. ನಮ್ಮ ಮನೆಯಲ್ಲಿ ರಾತ್ರಿದು ವೇಸ್ಟ್ ಅಂತೇಳಿ ಬಿಸಾಕಲ್ಲ. ರಾತ್ರಿ ಉಪ್ಸಾರಿತ್ತು ಅಂದರೆ ಮಧ್ಯಾಹ್ನಕ್ಕೆ ಏನೋ ಸಾಂಬಾರು ಮಾಡಲ್ಲ. ಸೊ ಅದಕ್ಕೆ ಸ್ವಲ್ಪ ರೈಸ್ ಮಾಡ್ಕೊಂಡು ಬಿಡ್ತೀನಿ. ನಾಷ್ಟಕ್ಕೆ ಏನಾದ್ರು ಬೇರೆ ಮಾಡ್ಕೊಂಡ್ರು ಮಧ್ಯಾಹ್ನಕ್ಕೆ ಉಪ್ಸಾರು ಆಗುತ್ತೆ ಅಂತೇಳಿ ಎತ್ತಿಡ್ತೀನಿ. ನೋಡಿ ಟಿ ವಿ ಓಡ್ತಾ ಇದೆ, ಬಟ್ ಹಾಲಲ್ಲಿ ಒಬ್ಬರೂ ಇಲ್ಲ, ಎಲ್ಲರೂ ಹೋಗಿ ಮಲ್ಕೊಂಡಿದ್ದಾರೆ. ನೋಡಿ ಟೈಮ್ ಇನ್ನು 9 ಗಂಟೆಗೆ 5 ನಿಮಿಷ ಇದೆ. ಆಲ್ರೆಡಿ ನಮ್ಮ ಮನೇಲಿ ಎಲ್ಲರೂ ಸೋಲ್ಡ್ ಔಟ್. ನನ್ನ ಅತ್ತೆ ಮತ್ತು ನನ್ನ ಮೈದನ ಹಳೆ ಮನೆ ಹತ್ರ ಹೋಗಿ ಅಲ್ಲೇ ಮಲ್ಕೊಳ್ತಾರೆ. ಹಸು ಕರು ಆಡು ಎಲ್ಲ ಇದೆ ಅಲ್ವಾ, ಸೊ ಹಾಗಾಗಿ ಅಲ್ಲೇ ಹೋಗಿ ಮಲ್ಕೊಳ್ತಾರೆ. ಪ್ರತಿದಿನ ಎಲ್ಲರೂ ಮಲ್ಕೊಂಡ ನಂತರ ನನ್ನ ರೋಟೀನ್ ಕೆಲಸ ಇದು. ಗೇಟ್ ಎಲ್ಲ ಲಾಕ್ ಆಗಿದೆಯಾ ನೋಡಿ, ಲೈಟ್ಸ್ ಆಫ್ ಮಾಡಿ, ಬಾಗಿಲು ಎಲ್ಲದನ್ನು ಲಾಕ್ ಆಗಿದೆಯಾ ಅಂತೇಳಿ ಚೆಕ್ ಮಾಡಿ, ಡೈಲಿ 2 ಕಡೆ ಬಾಗಿಲನ್ನು ಚೆಕ್ ಮಾಡಿ ಮಲ್ಕೊಳ್ಳೋದು. ನಂತರ ಟಿ ವಿ ಎಲ್ಲ ಆಫ್ ಮಾಡಿ, ಲೈಟೆಲ್ಲ ಆಫ್ ಮಾಡಿ, ಇವಾಗ ಎಲ್ಲ ಸ್ವಲ್ಪ ಸೋಫಾ ಎಲ್ಲ ಸರಿ ಮಾಡಿಬಿಟ್ಟು ಸ್ವಲ್ಪ ಹೂ ಕಟ್ಟೋದಿತ್ತು. ಸೊ ಹಾಗಾಗಿ ಕೂತ್ಕೊಳ್ತಾ ಇದ್ದೀನಿ ಮತ್ತೆ ಹೂ ಕಟ್ಟೋದಕ್ಕೆ. ಎಲ್ಲರೂ ಮಲಗಿದ್ದಾರೆ, ಬಟ್ ಬೆಳಗ್ಗೆ ಪೂಜೆಗೆ ಹೂವು ಬೇಕಾಗತ್ತಲ್ವ, ಬೆಳಗ್ಗೆಯಿಂದ ಟೈಮ್ ಸಿಕ್ಕಿಲ್ಲ ಹೂ ಕಟ್ಕೊಳ್ಳೋದಕ್ಕೆ. ಇವಾಗ ಕಟ್ಕೊಳ್ತಾ ಇದ್ದೀನಿ. ಇದೆ ಸ್ವಲ್ಪ ಇದೆ, ಜಾಸ್ತಿ ಏನಿಲ್ಲ. ಇದು ಒಂದು 4ರಿಂದ 5 ದಿನದ್ದು, ಇನ್ನೂ ಜಾಸ್ತಿ ದಿನ ಇಟ್ಟರೆ ಕಪ್ಪಾಗಿಬಿಡುತ್ತೆ. ನಾಳೆ ಪೂಜೆಗಾದರೂ ಯೂಸ್ ಆಗುತ್ತೆ ಅಂತೇಳಿ ಹೂವನ್ನ ಕಟ್ಕೊಳ್ತಾ ಇದ್ದೀನಿ. ನಾನೇನು ಎಕ್ಸ್ಪರ್ಟ್ ಅಲ್ಲ, ತುಂಬ ಫಾಸ್ಟಾಗೇನು ಕಟ್ಟೋದಕ್ಕೆ ಬರಲ್ಲ ನನಗೆ. ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಕಟ್ಟಿಟ್ಕೊತೀನಿ. ಇದು ಸುಮಾರು ಹೂವು ಆಯಿತು, ಪರವಾಗಿಲ್ಲ. ನನಗೆ 2 ಮೊಳದಷ್ಟು ಹೂವು ಆಗಿದೆ. ಇವಾಗ ನೀವು ನೋಡ್ತಿರ್ಬೋದು. ತುಂಬ ದಂಡೆ ಥರ ಏನು ಕಟ್ಟೋದಕ್ಕೆ ಬರಲ್ಲ ನನಗೆ, ನಾರ್ಮಲಾಗೆ ಈ ರೀತಿ ಕಟ್ತೀನಿ. ಇವಾಗ ಇದಿಷ್ಟು ಹೂ ಕಟ್ಟಾಗಿದೆ. ಇವಾಗ ಹೋಗಿ ಮಲ್ಕೊಳ್ಬೇಕು ಅಷ್ಟೇ. ನನ್ನ ಡೈಲಿ ರೋಟೀನ್ ಕೆಲಸ ಎಲ್ಲದು ಮುಗ್ದಿದೆ. ಇವಾಗ ಹೋಗಿ ನಾನು ಮಲ್ಕೊಳ್ಳೋದಷ್ಟೇ. ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡೋ ಕೆಲಸ ಇತ್ತು, ಆದರೆ ಮಾಡ್ತೀನಿ. ಹಾಗಿಲ್ಲ ಅಂದರೆ ಹೋಗಿ ಮಲ್ಕೋತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವಾಗ ಟೈಮ್ ಬಂದು 9:50 ಆಗಿದೆ, ನೀವು ನೋಡ್ತಿರ್ಬೋದು. ಇವಾಗ ನಿದ್ದೆ ಬರ್ತಿದೆ ನನಗೂ, ನಾನು ಹೋಗಿ ಮಲ್ಕೊಳ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಾಯ್ಸ್ ಓವರ್ ಕೊಟ್ಟು ಎಂಡ್ ಮಾಡೋದಕ್ಕಾಗಲ್ಲ, ಯಾಕೆಂದರೆ ಎಲ್ಲರೂ ಮಲಗಿದ್ದಾರೆ. ಸೊ ಹಾಗಾಗಿ ನೀವೇನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಲಾಟ್ಸ್ ಆಫ್ ಲವ್ ಫ್ರಮ್ ಪುಷ್ಪಾ ಗೌಡ.